ನೀವು ಒಬ್ಬ ಹಿರಿಯ ರಾಜಕಾರಣಿ, ಅನೇಕ ವರ್ಷಗಳಿಂದ 4 ದಶಕಗಳಿಂದ ರಾಜಕಾರಣ ಮಾಡ್ತಾ ಬರ್ತೀರಿ, ಸೋತಿದ್ದೀರಿ, ಗೆದ್ದಿದ್ದೀರಿ, ಎಲ್ಲ ಆಗಿದೆ. ನಿಮಗೆ ಅರ್ಥ ಆಗಲಿಲ್ವಾ ಈ ಸಲ ಹೀಗಾಗಬಹುದು, ಇದನ್ನು ನಾನು ಕೌಂಟರ್ ಮಾಡಬೇಕು ಅಂತ ನೀವು ಒಂದು ಸ್ಟ್ರಾಟಜಿ ಮಾಡ್ಕೊಳಕ್ಕಾಗಲಿಲ್ಲ? ಅದಕ್ಕೆ ಕೌಂಟರ್ ಆಗಿ ಕೂಡ ಮಾಡಿದ್ವು. ಬಟ್ ಕೊನೆ ಲಾಸ್ಟ್ 2 ಡೇಸ್ನಲ್ಲಿ ಬೇರೆ ಬೇರೆ ರೀತಿ ಆಯಿತು. ಬೇರೆ ಅದರಲ್ಲಿ ನನ್ನ ಸ್ವಪಕ್ಷದವರು ಕೂಡ ಅವ್ರ ಜೊತೆಗೆ ಸೇರಿಕೊಂಡ್ರು, ಕೆಲವರು ಸ್ನೇಹಿತರುಗಳು ಅದು ಕೂಡ ಸೇರ್ಕೋತು, ಎಲ್ಲ ಸೇರಿ ನಿಮ್ಮ ಕೌಂಟರ್ ಮಾಡೋ ಮೆಜರ್ನಲ್ಲಿ ದೇವೇಗೌಡರನ್ನ ಹೊಗಳೋದು ಇತ್ತು. ಅಪರೂಪಕ್ಕೊಮ್ಮೆ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗ ದಿಢೀರಂತ ವಿಶ್ವನಾಥ್ ಅವರ ಬಾಯಲ್ಲಿ ದೇವೇಗೌಡರ ಬಗ್ಗೆ ಹೊಗಳಿಗೆ ಮಾತುಗಳು ಕೇಳಕ್ಕೆ ಶುರು ಆಗ್ಬಿಟ್ರಪ್ಪ. ಯು ಟ್ರೈ ಟು ಕಾಂಪ್ರಮೈಸ್ ಆನ್ ಯುವರ್ ಸ್ಟ್ಯಾಂಡ್. ನಾನು ಭಾಳ ಸರಿ ಇರೋ ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ, ತಮಗೆ ಗೊತ್ತಿರಬೇಕು ಅಂತ ಹೇಳ್ತಿದ್ದೀನಿ. ನಾನು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅಸೆಂಬ್ಲಿ ಲೌಂಜಲ್ಲಿ ಸ್ವೀಟ್ ಹಂಚಿದೆ. ನಾನು ಕನ್ನಡಿಗರೊಬ್ಬರು ಪ್ರಧಾನಮಂತ್ರಿ ಆದರು, ನನ್ನ ಊರಿನ ಪಕ್ಕದವರು. ನಾನು ಎದುರುಗಡೆ ಬಂದರೆ ಒಬ್ಬ ಪ್ರಧಾನಮಂತ್ರಿ ಏನೋ ವಿಶ್ವ ಅಂತ ಮಾತಾಡಿಸುವಂಥವ್ರು ಎಷ್ಟು ಸಂತೋಷಪಟ್ಟರು. ಅದೇ ನಮ್ಮ ಹೊಳೆನರಸೀಪುರ ದೇವೇಗೌಡರು, ಅಲ್ಲೇ ನಮ್ಮ ಪುಟ್ಟಸ್ವಾಮಿಗೌಡರು ಕೂತಿದ್ರು. ಸರ್ ಸ್ವೀಟ್ ತೊಗೊಳ್ಳಿ ಸರ್, ಏನು ನಂದಿನಿ ಪೇಡ ಕೊಟ್ಟೆ ಅವ್ರಿಗೆ, ಅವ್ರಿಗೆ ಹಾಕಿ ಕಾಲಲ್ಲಿ ಹೊಸ್ಕಿದ್ರು. ಯಾವನು ಪ್ರಧಾನಮಂತ್ರಿ ಆದರೆ ನನಗೇನ್ರಿ ಅಂತ. ಸೊ ಹಾಗಾಗಿ ನಾನು ನಮ್ಮ ನಾಯಕರನ್ನು ಅತ್ಯಂತ ಗೌರವದಿಂದ ಕಂಡಂಥವ್ನು. ನಾನು ಓಕೆ, ಪ್ರೀತಿಯಿಂದ ನಿಮಗೆ ಅವರ ಮೇಲೆ ಗೌರವ ಇದೆ, ನೀವು ಟೀಕೆ ಮಾಡಿದ್ರಿ, ಟೀಕೆಗಳಿಗೆ ಅವರ ಆಹಾರ ಆಗಿದ್ದರು. ಕೊನೆಗೆ ಯಾರ್ಯಾರೋ ಅವರ ಮನಸ್ಸನ್ನು ಕೆಡಿಸಿ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕ್ಕೆ ಮಾಡೋ ಹಾಗೆ ಮಾಡಿದರು ಅಂತ ಇಟ್ಕೊಂಡ್ರು ಕೂಡ ವಿಶ್ವನಾಥ್ ಅವ್ರನ್ನ ಸೋಲಿಸಿ ಅವ್ರಿಗೇನು ಸಿಗಬೇಕಾಗಿತ್ತು? ಪ್ರತಾಪ್ ಸಿಂಹನ್ನ ಗೆಲ್ಲಿಸಿ ಅವ್ರಿಗೇನು ಸಿಗಬೇಕಾಗಿತ್ತು? ನೋ ಪ್ರಾಫಿಟ್. ಈಗ ಜೆಡಿಎಸ್ಗೇನು ಲಾಭ ಇಲ್ಲ, ಜೆಡಿಎಸ್ ಗೆಲ್ಲಬೇಕಾಗಿತ್ತು. ವಿಶ್ವನಾಥ್ ಅವ್ರನ್ನ ಸೋಲಿಸಬೇಕು ಅಂದರೆ ಜೆಡಿಎಸ್ ಒಂದು ಸೀಟನ್ನು ಗೆಲ್ಲಬೇಕಾಗಿತ್ತು. ನೋ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕೋದ್ರಲ್ಲಿ ಬಿಕಾಸ್ ನಿಮಗೆ ಹೊಂದಾಣಿಕೆ ಆಗ್ತವೆ ಪಕ್ಷಗಳು. ಬಹಿರಂಗವಾಗಿ ಹೊಂದಾಣಿಕೆ ಆದಾಗ ಯಾರೇನೂ ಮಾತಾಡಲಿಕ್ಕಾಗಲ್ಲ. ಇದು ಅಂತರಂಗದಲ್ಲಿ ಭಾರತೀಯ ಜನತಾ ಪಕ್ಷ ಅಂತರಂಗದಲ್ಲಿ ನೀವು ಟ್ರಾನ್ಸ್ಪರೆಂಟಾಗಿ ಪ್ಯಾಕ್ಟ್ ಹೋಗಿ. ಬಟ್ ನೀವು ಬಿ ಜೆ ಪಿ ಜೊತೆಗೆ JDS ಸೆಕ್ಯುಲರ್ ಪಾರ್ಟಿ ಅಂತ ಅಂದ್ಕೊಂಡವರು ನೀವು ಅಂತರಂಗದಲ್ಲಿ ಒಂದಾಗಿ ಆ ವಿಜಯಶಂಕರ್ನ ತೊಗೊಂಡೋಗಿ ಅಲ್ಲಿಗೆ ಹಾಕ್ಸ್ತೀರಾ ನೀವು ಗೆಲ್ಲೋದಕ್ಕೋಸ್ಕರ. ಇನ್ಯಾರನ್ನ ತೊಗೊಂಬಂದು ಇಲ್ಲಿ ಹಾಕ್ತೀರಾ. ಸೊ ಇದೆಲ್ಲಿ ನಾನು ಹಿಂದೆನೂ ಕೂಡ ಒಂದು ಸರಿ ಹೇಳಿದ್ದೆ. ನಾನು ದೇವೇಗೌಡರು ಎಷ್ಟು ಹಠವಾದಿಗಳು ಅಂತಂದರೆ, ಯಾರನ್ನಾದರೂ ಓಡಿಸ್ಕೊಂಡು ಹೋಗ್ಲಿಕ್ಕೆ ಶುರುವಾಗಿಬಿಟ್ರೆ ಅವರು ಮುಂಡಾಸ್ ಬಿಚ್ಚಿ ನಗ್ನಾಗಿದ್ವಿ ಅಂತ ಗೊತ್ತಾಗದೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಹಠ ಅವರು, ಅಷ್ಟು ಹಠ. ಏನಾದರೂ ಮನಸ್ಸಿಟ್ಟರೆ ನಿಮ್ಮ ಹಿಂದೆ ಹಠ ಹಿಡಿದು ನಿಮ್ಮನ್ನು ಚೇಸ್ ಮಾಡ್ತಾ ಇದ್ರು ಅವರು ಅಂತ ನೀವು ಹೇಳ್ತಿದ್ದೀರಿ. ಬಟ್ ಹೀಗೆ ಚೇಸ್ ಮಾಡ್ತಿರುವಾಗ ನಿಮ್ಮ ರಕ್ಷಣೆಗೆ ನಿಮ್ಮ ಮುಖ್ಯಮಂತ್ರಿಗಳು ಬರ್ಬೋದಿತ್ತು, ನಿಮ್ಮ ಜಿಲ್ಲೆಯ ಸಚಿವರುಗಳು ಬರ್ಬೋದಿತ್ತು. ತುಂಬ ಪ್ರಭಾವಶಾಲಿ ಸಚಿವರುಗಳು ಮತ್ತು ತಮ್ಮ ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟಂಥ ಒಬ್ಬ ಮುಖ್ಯಮಂತ್ರಿ ಕೂಡ ಇದ್ದ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಮಗೆ ಸೋಲಾಗಿದೆ ಅಂದರೆ ಅದರ ನೈತಿಕ ಹೊಣೆ ಮುಖ್ಯಮಂತ್ರಿಗಳದ್ದು ಆಗುತ್ತೆ, ಮಂತ್ರಿಗಳದ್ದು ಆಗುತ್ತೆ. ಇಲ್ಲಿ ಒಂದು ಕಡೆ ನನ್ನ ಜೊತೆಗೆ ಮುಖ್ಯಮಂತ್ರಿಗಳ ಮುಖಭಂಗ ಆಗಬೇಕು ಅಂತ ಅಪೇಕ್ಷೆಯೂ ಇದೆ ಅವರಲ್ಲಿ. ಹಾಗಾಗಿ ಇದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲೋ ಒಂದು ಕಡೆ ಅಂದರೆ ದೇವೇಗೌಡರ ಕಂಬೈನ್ಡ್ ಸಿಟ್ ಅಗೇನ್ಸ್ಟ್ ವಿಶ್ವನಾಥ್ ಆ್ಯಂಡ್ ಸಿದ್ದರಾಮಯ್ಯ ಕೆಲಸ ಮಾಡಿದೆ ಅಂತ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಇಲ್ಲ ಅಂತ ಹೇಗೆ ಹೇಳ್ತೀರಾ? ಅದನ್ನು ತಡೆಯೋ ಶಕ್ತಿ ಸಿದ್ದರಾಮಯ್ಯನವ್ರಿಗೂ ಇರಲಿಲ್ಲ, ಅವರ ಸಹೋದ್ಯೋಗಿ ಮಂತ್ರಿಗಳಿಗೂ ಇರಲಿಲ್ಲ. ಆಗಿ ಹೋಯಿತು. ಪಕ್ಷ ನಿಮಗೆ ಕೆಲಸ ಮಾಡಲಿಲ್ಲ. ಪಕ್ಷ ಕೆಲಸ ಮಾಡಿದೆ, ಪಕ್ಷದ ಮುಖಂಡರ ಕಾರ್ಯ ಇಲ್ಲಿ ಇಷ್ಟೇ. ಕಾಂಗ್ರೆಸ್ಸಲ್ಲಿ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಆದರೆ ಇಲ್ಲಿ ತನಕ ಪಕ್ಷಕ್ಕೆ ಕೆಲವು ನಾಯಕರುಗಳು ದ್ರೋಹ ಬಗಿತಾನೇ ಇದ್ದಾರೆ. ದ್ರೋಹ ಬಗೆದು ಮತ್ತೆ ಕಾಂಗ್ರೆಸ್ ಕಚೇರಿ ನಿಮ್ಮ ಜಿಲ್ಲೆನಲ್ಲೂ ಆಗಿದೆ. ಖಂಡಿತ ಆಗಿದೆ. ಅವರು ದ್ರೋಹ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿತ್ತು? ಮತ್ತೆ ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ? ಅವರು ದ್ರೋಹ ಮಾಡೋದಕ್ಕೆ ಬಲಿಯಾಗೋದು ನೀವೇ ಅಂತ ಗೊತ್ತಿದ್ದರೆ ಡಿಡ್ ಯು ಡಿಸ್ಕಸ್ ದಿ ನೇಮ್ಸ್? ಅದು ಆಗಬಾರ್ದು ಅಂತಲೇ ಬಹಳಷ್ಟು ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಜೊತೆಲಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ವು, ಆದರೆ ಅದು ಫಲಿಸಲಿಲ್ಲ ಅಷ್ಟೇ. ದ್ರೋಹ ಮಾಡಿದವರು ಯಾರು? ಶಾಸಕರುಗಳ, ಮಂತ್ರಿಗಳ, ಅದು ಬೇರೆ. ಅವ್ರು ಯಾರಾದರೂ ಇರಲಿ, ಮುಖಂಡರ, ಅವ್ರು ಯಾರಾದರೂ ಇರಲಿ, ಅವ್ರಿಗೆ ಯಾವ ಹಂತದಲ್ಲಿದ್ದಾರೆ ಅವರು? ಕಾಂಗ್ರೆಸ್ಸಿನ ಋಣ ತಿಂದು ಕಾಂಗ್ರೆಸ್ಗೆ ದ್ರೋಹ ಮಾಡಿದಂಥ ಒಂದು ಪಾಶ್ಚಾತ್ತಾಪ ಪಟ್ಟು ಸಾಕು ಅಷ್ಟೇ. ದ್ರೋಹ ಮಾಡಿ ನಿಮ್ಮನ್ನು ಸೋಲಿಸಕ್ಕೆ ಬೇಕಾದಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಅವರು ಪಡಿಬಹುದು ಅಂತಂದರೆ ಅವರು ದೊಡ್ಡ ಮಟ್ಟದ ನಾಯಕರುಗಳೇ ಆಗಿರಬೇಕು.
ದೊಡ್ಡವರು ಚಿಕ್ಕವರು ದ್ರೋಹ ಮಾಡಿದ್ದೀನಿ, ಕಾಂಗ್ರೆಸ್ ಅನ್ನ ಋಣ ತಿಂದು ಅದಕ್ಕೆ ದ್ರೋಹ ಮಾಡಿದ್ದೀನಿ ಅಥವಾ ಕಾಂಗ್ರೆಸ್ ಋಣನ ಹೆಚ್ಚಿಗೆ ದಿನದಿಂದ ತಿಂದೇ ಇರ್ಬೋದಪ್ಪ ಅವರು. ನಿಮಗೆ ದ್ರೋಹ ಮಾಡಿದವರು ಕಾಂಗ್ರೆಸ್ ಋಣ ತಿಂದೇ ಇರೋರು. ಕಾಂಗ್ರೆಸ್ ಋಣ ಯಾರು ತಿಂದಿಲ್ಲೋ ಅವ್ರು ಕಾಂಗ್ರೆಸ್ಸಿಗೆ ದ್ರೋಹ ಮಾಡಲ್ಲ. ಕಾಂಗ್ರೆಸ್ಸಿನ ಋಣ ಯಾರು ತಿಂದಿರ್ತಾರೋ, ಕಾಂಗ್ರೆಸ್ ಋಣದಲ್ಲಿ ಯಾರು ಇರ್ತಾರೋ ಅವರೇ ಹೆಚ್ಚಿಗೆ ದ್ರೋಹ ಮಾಡುವಂಥದ್ದು. ಕಾಂಗ್ರೆಸ್ಸಿನ ಋಣದಲ್ಲಿ ತುಂಬ ದಿನದಿಂದ ಬೀಳದೇ ಇರೋವಂಥವ್ರು ಇತ್ತೀಚೆಗೆ ಬಂದವರು, ವಲಸೆ ಬಂದವರು. ನಾನು ವಲಸೆ ಬಂದವರು ಈಗ ಬಂದವರು ಎಲ್ಲರೂ ಕಾಂಗ್ರೆಸ್ನವರು. ನಾನು ಆ ಪ್ರಶ್ನೆ ಹೋಗಲ್ಲ, ಪ್ರಶ್ನೆ ಹೋಗೋದೂ ಅಲ್ಲ. ಎಲ್ಲರೂ ಕಾಂಗ್ರೆಸ್ನವರು. ಕಾಂಗ್ರೆಸ್ಸಿನವರೇ ನಿಮಗೆ ಮೋಸ ಮಾಡಿದ್ದಾರೆ, ನಿಮಗೆ ದ್ರೋಹ ಮಾಡಿದ್ದಾರೆ. ಅದು 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 ಸಿದ್ದರಾಮಯ್ಯನವರ ಗಮನಕ್ಕೆ ಮತ್ತು ಹೈಕಮಾಂಡಿನ ಗಮನಕ್ಕೆ ಬಂದಿದೆಯಾ? ಎಲ್ಲರ ಗಮನಕ್ಕೂ ಬಂದಿದೆ. ಸೊ ಚುನಾವಣೆಗೆ ಮುಂಚೆನೇ ಯಾಕೆ ಅದನ್ನು ಸರಿ ಮಾಡಲಿಲ್ಲ ಸಿದ್ದರಾಮಯ್ಯನವರು? ಅಲ್ಲ, ಸಿದ್ದರಾಮಯ್ಯನವರು ಕೂಡ ಪ್ರಯತ್ನ ಮಾಡಿದ್ರು. ಆದರೆ ನಾನು ಮಾಡಲೇಬೇಕು ಅಂತ ಅನ್ನೋರಿಗೆ, ಸಿದ್ದರಾಮಯ್ಯ ಪ್ರಯತ್ನ ಮಾಡಿಯೂ ಕೂಡ ಅದನ್ನು ಸರಿ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಹಾಗೆ ನಿಮಗೆ ದ್ರೋಹ ಮಾಡಿದವರಿಗೆ ಹೈಕಮಾಂಡಲ್ಲಿ ಆ ಮಟ್ಟದ ಕನೆಕ್ಷನ್ಗಳಿದೆಯಾ, ನೆಟ್ವರ್ಕ್ ಇದೆಯಾ? ಅಲ್ಲ, ಅದು ಸಿದ್ದರಾಮಯ್ಯನವ್ರಿಗೂ ಮೀರಿದಂಥ ನೆಟ್ವರ್ಕ್ ಅಲ್ಲ. ಮುಂದೆ ಗೊತ್ತಾಗ್ತದೆ. ಏಕೆಂತಂದರೆ ಖೂನಿ ಮಾಡಿದ ದಿವಸನೇ ಖೂನಿ ಮಾಡಿದವನು ಯಾರು, ಎಷ್ಟು ಮಟ್ಟಿಗೆ ಅದು ಆಯಿತು ಅಂತಕ್ಕಂಥ ಗೊತ್ತಾಗಲ್ಲ. ಟೇಕ್ಸ್ ಟೈಮ್ ಬಟ್ ದೇ ವಿಲ್ ಬಿ ಫೌಂಡ್ ಔಟ್. ಸಿಗ್ತಾರೆ ಖಂಡಿತ. ನೀವು JDS ವಿಚಾರ ಮಾತಾಡ್ತಾ ಇದ್ರಿ. ನಾನು ಶಿವಕುಮಾರ್ ಅವ್ರಿಗೂ ಅದೇ ಪ್ರಶ್ನೆ ಕೇಳಿದೆ, ತಮಗೂ ಕೇಳ್ತೀನಿ. ಶಿವಕುಮಾರ್ ಅವರು JDS ಬಗ್ಗೆ ಪ್ರಸ್ತಾಪ ಮಾಡಿದರು. ಇದು ಹೇಗೆ ಅಂತಂದರೆ, ನೀವು ಮೈಸೂರಿನಲ್ಲಿ ಕೂತ್ಕೊಂಡು ಮೈಸೂರಿನಲ್ಲಿ ನೀವು ಸೋತ ತಕ್ಷಣ ನೋ ಇದು JDS BJP ಒಳ ಒಪ್ಪಂದ ಅಂತ ಹೇಳ್ತೀರಿ. ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ಸೋತಾಗ ಬಚ್ಚೇಗೌಡರು ಬಂದು ಹೇಳ್ತಾರೆ ಇದು ಕಾಂಗ್ರೆಸ್ಸು JDSನ ಒಪ್ಪಂದ ಅಂತ. ಇರ್ಬೋದು. ಕಾಂಗ್ರೆಸ್ ಕೂಡ JDS ಜೊತೆ ಒಪ್ಪಂದ ಮಾಡ್ಕೊಂಡಿದೆ. ನಾನು ಮೊದಲೇ ಹೇಳಿದ್ದೀನಿ, ಸ್ಪಷ್ಟ ಮಾಡಿದ್ದೀನಿ. ನಾನು ಪ್ರತಿ ಲೋಕಸಭಾ ಕ್ಷೇತ್ರದ ಪರಿಸ್ಥಿತಿಗಳೇ ಬೇರೆ, ಹಾಗಾಗಿದೆ. ಬಟ್ ಕಾಂಗ್ರೆಸ್ ಇದೆ ನ್ಯಾಷನಲ್ ಪಾರ್ಟಿ, ಅಲ್ಲಿ ಕೈ ಜೋಡಿಸ್ತಾರೆ, ಇಲ್ಲಿ ಬಲಿ ಆಗ್ತಾರೆ ಅಂತಂದ್ರೆ ಹೆಂಗೆ ಸರ್ ಒಪ್ಕೊಳ್ಳೋಕ್ಕಾಗತ್ತೆ? ಅಲ್ಲ, ಇದು ನಿಮಗೆ ರಾಜಕೀಯ ಎಲ್ಲಿ ಹೋಗಿದೆ ಅಂತಂದರೆ, ಯಾವ ನೀತಿ ತತ್ವ ಸಿದ್ಧಾಂತವನ್ನು ಬರೀ ನಾನು ಯಾವುದೋ ಒಂದು ಪಾರ್ಟಿಗೆ ಹೇಳ್ತಾ ಇಲ್ಲ, ಅದನ್ನು ಯಾವುದೋ ಒಂದು ಪಾರ್ಟಿಗೆ ಹೇಳ್ತಾ ಇಲ್ಲ. ಇದೇನಾಗಿದೆ ಅಂತಂದರೆ ಒಂಥರ ಜನರಲೈಸ್ ಆಗೋಗಿದೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿಯವರು ಗೆದ್ದಿದ್ದು ಕೂಡ JDS ಜೊತೆಗಿನ ಒಳ ಒಪ್ಪಂದದ ಸಹಾಯದಿಂದ. ಅದು ನೀವು ಕುಮಾರಸ್ವಾಮಿಯವ್ರನ್ನ ಕೇಳಬೇಕು. ಕುಮಾರಸ್ವಾಮಿ ನಿಮ್ಮ ಪಕ್ಷದ ಮುಖಂಡರು ವೀರಪ್ಪ ಮೊಯ್ಲಿಯವರು, ನಿಮ್ಮ ಪಕ್ಷದ ಮುಖಂಡರು JDS ಜೊತೆ ಏನೋ ಸಂಧಾನ ಮಾಡ್ಕೊಂಡಿದ್ರು, ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ಬಚ್ಚೇಗೌಡರು ಹೇಳಿದ್ದನ್ನು ತಾವು ಸತ್ಯ ಅಂತ ಹೇಳ್ತಿದ್ರಿ. ವಿಚ್ ಇಂಪ್ಲೈಸ್ ವೀರಪ್ಪ ಮೊಯ್ಲಿಯವರ ಗೆದ್ದಿದ್ದು JDS ಸಹಾಯದಿಂದ. ಹಾಗೆ ಅರ್ಥ ಮಾಡ್ಕೋಬೋದು ತಾನೆ? ನಾನು ತಮ್ಮ ಮಾತನ್ನು ಹಾಗೆ ಅರ್ಥ ಮಾಡ್ಕೋಬೋದು. ಕುಮಾರಸ್ವಾಮಿಯವ್ರು ಹೇಳ್ಬೇಕು ಏನಾಯಿತು ಅಂತ. ಯಾಕೆ ವೀರಪ್ಪ ಮೊಯ್ಲಿಯವ್ರು ಹೇಳಬಾರ್ದಾ? ವೀರಪ್ಪ ಮೊಯ್ಲಿಯವ್ರನ್ನ ಕೇಳಲ್ವ ತಾವು? ಕುಮಾರಸ್ವಾಮಿಯವರೇ ಯಾಕೆ ಹೇಳಬೇಕು? ನಿಮ್ಮ ಪಕ್ಷದಲ್ಲೇ ಇದ್ದಾರೆ, ಉತ್ತರ ಕೊಡ್ಬೋದಾಗಿರೋಲ್ಲ. ಕುಮಾರಸ್ವಾಮಿಯವ್ರನ್ನ ಯಾಕೆ ಕೇಳಿ ಅಂತಂದರೆ, ಚುನಾವಣೆಗೆ ಒಂದು ವಾರಕ್ಕೆ ಮುಂಚೆ ಅವರು ಅಲ್ಲಿ ಇರಲಿಲ್ಲ. ಇರಬೇಕು ಅಂತಿಲ್ಲ. ಒಂದು ಪಕ್ಷದ ಅತಿ ದೊಡ್ಡ ಮುಖಂಡರು ತಮ್ಮ ಕಾರ್ಯಕರ್ತರ ಪಡೆಯನ್ನು ಗೆಲ್ಲೋದಕ್ಕೆ ಬಿಟ್ಬಿಟ್ಟು ಹೋಗ್ಬೋದು. ನರೇಂದ್ರ ಮೋದಿ ಬರೀ 50 ನಿಮಿಷ ಅವರ ಕ್ಷೇತ್ರದಲ್ಲಿ ಕಳೆದಿದ್ದು, ಅದು ಬೇರೆ. ಸೊ ಅವ್ರು ಇರಲಿಲ್ಲ ಅನ್ನೋದು ಪ್ರಶ್ನೆ. ಇವತ್ತು ನರೇಂದ್ರ ಮೋದಿಗೆ ಯಾರನ್ನು ಹೋಲಿಸ್ಲಿಕ್ಕೆ ಆಗಲ್ಲ ಇವತ್ತು.